ಸತ್ಯಪ್ಪನವರ ಸ್ನೇಹ ಬಳಗ, ಸ್ನೇಹಿತರ ಬಳಗ ಈ ದಿನ ಅವ್ರ ಹುಟ್ಟುಹಬ್ಬವನ್ನು ಆಚರಿಸ್ತಾ ಇದ್ದೇವೆ. ದೀನ ದಲಿತರಿಗೆ ಹಾಗೆ ರೈತರ ಪರವಾಗಿ ಯಾರಾದ್ರೂ ಮಾತಾಡ್ತಾರೆ ಅಂದ್ರೆ ಅದು ಮೊಟ್ಟ ಮೊದಲನೇಯಾಗಿ ಎನ್.ಆರ್. ಸತ್ಯಣ್ಣವ್ರು ಅಂತ ಹೇಳ್ಬೇಕು. ರಾತ್ರಿ 12 ಗಂಟೆವರೆಗೂ ನಡೀತಾಲೇ ಇರುತ್ತೆ. ಇವಾಗ ಸ್ಟಾರ್ಟ್ ಮಾಡಿದೀವಿ. ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಾಗಿ ಒಂದು ರಾಜಕೀಯ ಉನ್ನತ ಸ್ಥಾನಕ್ಕೆ ಹೋಗ್ಲಿ ಅಂತ ಹಾರೈಸುತ್ತೆ. ರಾಜಕೀಯದಲ್ಲಿ ಅವರು ಇನ್ನಷ್ಟು ಉತ್ತುಂಗಕ್ಕೆ ಏರ್ಲಿ ಅಂತೇಳಿ ನಮ್ಮ NRS ಅಂತಾನೆ ಖ್ಯಾತಿಯಾಗಿರುವಂತಹ ಸತ್ಯಣ್ಣನವರ ನಮ್ಮೆಲ್ಲರ ಆತ್ಮೀಯ ಸ್ನೇಹಿತ ಆದಂತ NRS ಸತ್ಯಣ್ಣವರು ಮುಳಬಾಗ್ಲಲ್ಲಿ ಒಂದು ಬ್ರ್ಯಾಂಡ್ ಆಗಿ ಈಗ ಹೊರಹೊಮ್ಮಿದ್ದಾರೆ. ಇನ್ನೂ ಹೆಚ್ಚಿನ ಸಮಾಜ ಸೇವೆ ಮತ್ತು ರೈತರ ಸೇವೆ ಮಾಡಬೇಕು ಅಂತ ಇಂಥ ಬಡಗಳನ್ನ ಅನ್ನೋರು ಇನ್ನೂ ಸುಮಾರು ಇಷ್ಟ ಮಾಡ್ಕೋಬೇಕಂತ ಇಂದು ನಮ್ಮ ಸತ್ಯಪ್ಪನವರ ಆತ್ಮೀಯ ಆಪ್ತ ಮಿತ್ರ, ಆಪ್ತ ಗೆಳೆಯ, ಆಪ್ತ ರೀತಿಯಲ್ಲಿ ವಲಯದಲ್ಲಿ ಗುರುತಿಸ್ಕೊಂಡಿರ್ತಕ್ಕಂಥ ಸತ್ಯಪ್ಪನವ್ರದ್ದು ಇವತ್ತು ಅಂದರೆ ನಾಳೆ ಹುಟ್ಟುಹಬ್ಬ. ಆದರೆ ನಾಳೆ ಅವರು ಸಿಗೋದಿಲ್ಲ. ಅವರ ಕಾರ್ಯ ಒತ್ತಡಗಳು ಮತ್ತು ಅಭಿಮಾನಿಗಳ ಸಂಖ್ಯೆ ಹೆಚ್ಚಾಗಿರುತ್ತೆ. ಅದಕ್ಕೆ ಈ ದಿನ ಸತ್ಯಪ್ಪನವರ ಸ್ನೇಹ ಬಳಗ, ಸ್ನೇಹಿತರ ಬಳಗ ಈ ದಿನ ಅವ್ರ ಹುಟ್ಟುಹಬ್ಬವನ್ನು ಆಚರಿಸ್ತಾ ಇದ್ದೇವೆ. ಅವರಿಗೆ ಭಗವಂತ ರಾಜಕೀಯದಲ್ಲಿ ಅತ್ಯುನ್ನತ ಸ್ಥಾನಗಳನ್ನು ನೀಡುವಂತಾಗಲಿ ಮತ್ತು ಸಂಪದ್ಭರಿತವಾಗಿ ಸಂಪನ್ಮೂಲಗಳನ್ನು ಕ್ರೋಢೀಕರಿಸಿ ಜನಸೇವೆಗೆ ವಿನಿಯೋಗಿಸುವಂತಾಗಲಿ. ಅದರ ಜೊತೆಗೆ ನಮ್ಮ ಕನ್ನಡದ ಕೆಲಸಕ್ಕೂ ಕನ್ನಡದ ಕಾರ್ಯಕ್ರಮಗಳಿಗೂ ಸಹಕಾರ ನೀಡಲಿ ಅಂತ ಈ ಸಂದರ್ಭದಲ್ಲಿ ಹೇಳಕ್ಕೆ ಇಚ್ಛೆ ಪಡ್ತೇನೆ. ಮತ್ತೊಮ್ಮೆ ಮಗದೊಮ್ಮೆ ಸತ್ಯಪ್ಪನವ್ರಿಗೆ ಹುಟ್ಟುಹಬ್ಬದ ಶುಭಾಶಯಗಳು. ಒಂದು ದಿವಸ ಮುಂಚಿತವಾಗಿ ನಮ್ಮ NR ಸತ್ಯಣ್ಣವ್ರದ್ದು ಹುಟ್ಟಿದಬ್ಬ ಆಚರಣೆ ಮಾಡ್ತಾ ಇದ್ದೀವಿ. ಯಾಕಂದರೆ ನಾಳೆ ಅವ್ರಿಗೆ ತುಂಬ ರೈತರು ಮತ್ತು ಅವರ ಅಭಿಮಾನಿಗಳು ಜಾಸ್ತಿ ಜನ ಅವ್ರಿಗೆ ಶುಭಾಶಯಗಳು ತಿಳಿಸೋರಿದ್ದಾರೆ. ಆದರೆ ನಮಗೆ ಅವಕಾಶ ಸಿಗುತ್ತೋ ಸಿಗಲ್ವೋ ಅಂತ ಇವತ್ತಿನ ದಿವಸನೇ ನಾವು ಹಮ್ಮಿಕೊಂಡಿದ್ದೀವಿ. ನಿಜವಾಗ್ಲೂ ಹೇಳ್ಬೇಕಂದ್ರೆ ನಮ್ಮ ಮುಳಬಾಗಿಲು ತಾಲೂಕಲ್ಲಿ ದೀನ ದಲಿತರಿಗೆ ಹಾಗೆ ರೈತರ ಪರವಾಗಿ ಯಾರಾದರೂ ಮಾತಾಡ್ತಾರೆ ಅಂದರೆ ಅದು ಮೊಟ್ಟ ಮೊದಲನೇಯಾಗಿ NR ಸತ್ಯಣ್ಣವ್ರು ಅಂತ ಹೇಳ್ಬೇಕು. ಯಾಕಂದರೆ ಅವರು ಯಾವಾಗಲೂ ಯಾವುದೇ ಸ್ಟೇಜಲ್ಲಾದರೂ ಸರಿ, ಎಲ್ಲೇ ಹೋದ್ರೂ ಸರಿ ರೈತರು ಅಂತಾರೆ. ಅವರು ನಿಜವಾಗ್ಲೂ ರೈತರಿಗೋಸ್ಕರನೇ ಹುಟ್ಟಿರೋದು. ಅಂತ ಸತ್ಯಣ್ಣವ್ರಿಗೆ ಈ ದಿನ ಹುಟ್ಟಿದಬ್ಬ ಆಚರಣೆ ಮಾಡ್ತಾ ಇದ್ದೀವಿ. ನಿಜವಾಗ್ಲೂ ನಮಗೂ ಅವ್ರಿಗೂ ಅಜಗಜಾಂತರ ವ್ಯತ್ಯಾಸ ಇದೆ ವಯಸ್ಸಲ್ಲಿ. ಆದರೂ ಸಹ ಚಿಕ್ಕ ವಯಸ್ಸಿನವರು ಸಹ ಅವ್ರನ್ನ ಅಭಿಮಾನಿಸ್ತಾರೆ. ಅವ್ರ ಅಭಿಮಾನಿಗಳು ತಾಲೂಕಿನಾದ್ಯಂತ ಎಲ್ಲಿ ನೋಡಿದ್ರು, ಯಾವ ಊರಿನಲ್ಲಿ ಹೋದ್ರೂ ಅವ್ರ ಅಭಿಮಾನಿಗಳು ಜಾಸ್ತಿ ಹೋಗ್ತಾ ಇದೆ. ಇದೇ ರೀತಿ ಅಭಿಮಾನಿಗಳು ಬೆಳೆಸ್ಕೊಂಡು ಹೋಗ್ಬೇಕು. ತಾಲೂಕಿಗೆ ಅವರ ಸೇವೆ ಬಹಳಷ್ಟು ಇನ್ನೂ ಇದೆ. ಹಾಗೆ ರಾಜಕೀಯದಲ್ಲಿ ಅವರು ಇನ್ನಷ್ಟು ಎತ್ತರವಾಗಿ ಬೆಳಿಬೇಕು. ಎಲ್ಲರ ಆಶೀರ್ವಾದ, ದೇವರ ಆಶೀರ್ವಾದ, ಅಷ್ಟ ಐಶ್ವರ್ಯ, ಆರೋಗ್ಯ ಅವ್ರು ಕೊಟ್ಟು ಅವ್ರ ಕುಟುಂಬಕ್ಕೆ ಸದಾ ಬೆನ್ನೆಲುಬಾಗಿ ದೇವರ ಆಶೀರ್ವಾದ ಇರಲಿ ಅಂತ, ಕುಟುಂಬ ಗಣಪತಿ ಆಶೀರ್ವಾದ ಇರಲಿ ಅಂತ ನಾನು ಬಯಸುತ್ತಾ ಈ ತಾಲೂಕಿನ ಜನತೆಯ ಪರವಾಗಿ ಹಾಗೆ ನಮ್ಮ ಸ್ನೇಹಿತರ ಪರವಾಗಿ ಹಾಗೆ ಎಲ್ಲಾ ನಾಯಕರ ಪರವಾಗಿ ನಾನು ಅವ್ರಿಗೆ ಹುಟ್ಟುಹಬ್ಬದ ಶುಭಾಶಯಗಳು ಹೇಳ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೇನೆ. ನಮ್ಮ ಆತ್ಮೀಯ ಸ್ನೇಹಿತರಾದ ಮತ್ತು ಸಹ ಮಾಲೀಕರಾದ NR ಸತ್ಯಣ್ಣವ್ರದ ಹುಟ್ಟುಹಬ್ಬ. ಅದಕ್ಕೆ ರಾತ್ರಿ 12 ಗಂಟೆವರೆಗೂ ನಡೀತಾಲೇ ಇರುತ್ತೆ. ಇವಾಗ ಸ್ಟಾರ್ಟ್ ಮಾಡಿದ್ದೀವಿ. ಇವತ್ತಿಂದನೇ, ನಾಳೆ 16ಕ್ಕೆ ಇರೋದು. ಇವತ್ತಿಂದನೇ ಸ್ಟಾರ್ಟ್ ಮಾಡಿದ್ದೀವಿ. ಯಾಕಂದರೆ ನಾಳೆ ಬೆಳಗ್ಗೆ ಮಾರ್ಕೆಟಲ್ಲಿ ಸುಮಾರು ಜನ ಬರ್ತಾ ಇರ್ತಾರೆ, ರೈತರು ಬರ್ತಾ ಇರ್ತಾರೆ, ಮಂಡಿ ಮಾಲೀಕರಿದ್ದಾರೆ. ಆದ್ದರಿಂದ ಇಲ್ಲಿ ನಮ್ಮ ಸ್ನೇಹಿತರ ಬಳಗದಿಂದ ನಮ್ಮ ಒಂದು ಸ್ಥಳದಲ್ಲಿ ನಾವು ರೆಡಿ ಮಾಡಿದ್ದೀವಿ. ಅವ್ರಿಗೆ ದೇವರು ಎಲ್ಲ ಕೊಟ್ಟಿದ್ದಾರೆ. ಎಲ್ಲ ರೀತಿ ಎಲ್ಲ ಸೌಕರ್ಯಗಳು ಎಲ್ಲ ರೀತಿ ಇದೆ. ಸಕಲ ಆರೋಗ್ಯವನ್ನು ಕೊಟ್ಟು, ಐಶ್ವರ್ಯವನ್ನು ಕೊಟ್ಟು, ಮಕ್ಕಳು ಮರಿ ಸಂಸಾರದ ಇದರಿಂದ ಚೆನ್ನಾಗಿರಲಿ ಅಂತ, 100 ವರ್ಷ ಆಯುಷನ್ನು ಇಟ್ಕೊಂಡು ಚೆನ್ನಾಗಿರಲಿ ಅಂತ, ಜನಸೇವೆ ಮಾಡಲಿ ಅಂತ ಶುಭ ಹಾರೈಸ್ತೀವಿ. ಎಲ್ಲರಿಗೂ ನಮಸ್ಕರಿಸುತ್ತಾ, ತಾಯಿ ಭಾರತ ಮಾತೆಯನ್ನು ಆರಾಧಿಸುತ್ತಾ, ಇವತ್ತು ಟೊಮೆಟೊ ಮಂಡಿ ಮಾಲೀಕರಾದಂತಹ NRS ಸತ್ಯಣ್ಣವರ ಹುಟ್ಟು ಹಬ್ಬವನ್ನು ಒಂದು ದಿವಸ ಮುಂಚಿತವಾಗಿ ಆಚರಣೆ ಮಾಡ್ತಾ ಇದ್ದೀವಿ. ಇದು ಅವರ ಒಂದು ಅಭಿಮಾನ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ಅವರು ಒಂದು ಎಂಥ ವ್ಯಕ್ತಿ ಅಂದರೆ ಬಹಳ ಸರಳವಾದ ವ್ಯಕ್ತಿ. ಅವರು ಒಂದು ಫ್ರೆಂಡ್ಶಿಪ್ಪಿನ ಹಾದಿ ಇಲ್ಲ. ಚಿಕ್ಕವರು ದೊಡ್ಡವರು ಅಂತ ನೋಡಲ್ಲ. ಎಲ್ಲರ ಜೊತೆ ಹೊಂದಾಣಿಕೆಯಿಂದ ತುಂಬ ಚೆನ್ನಾಗಿ ಬೆರೆತು ಇರ್ತಾರೆ. ಅದಕ್ಕಾಗಿ ನಾವು ಇವತ್ತು ಒಂದು ದಿವಸ ಮುಂಚಿತವಾಗಿ ಈ ಬರ್ತ್ಡೇ ಹಬ್ಬ ಆಚರಣೆ ಮಾಡ್ತಾ ಇದ್ದೀವಿ. ಅವ್ರಿಗೆ ನಿಮ್ಮ ಎಲ್ಲರ ಪರವಾಗಿ ಆ ದೇವರು ಆರೋಗ್ಯ, ಆಯುಷು, ಭಾಗ್ಯ ಎಲ್ಲವನ್ನು ಕೊಟ್ಟು ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಾಗಿ ಒಂದು ರಾಜಕೀಯ ಉನ್ನತ ಸ್ಥಾನಕ್ಕೆ ಹೋಗ್ಲಿ ಅಂತ ಹಾರೈಸುತ್ತಾ ಅವರಿಗೆ ಮತ್ತೊಮ್ಮೆ ಹುಟ್ಟುಹಬ್ಬದ ಶುಭಾಶಯಗಳನ್ನು ಹೇಳುತ್ತಾ ನಮಸ್ಕರಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ. ನಗವಾರ ಸತ್ಯಣ್ಣವರ ಏನು ಹುಟ್ಟುಹಬ್ಬ ನಾಳೆ ಬೆಳಿಗ್ಗಿಂದ ಆರಂಭವಾಗಿತ್ತು. ನಮ್ಮ ಸ್ನೇಹ ಬಳಗ ಇವತ್ತಿಂದನೇ ಅವರಿಗೆ ಹುಟ್ಟುಹಬ್ಬ ಆಚರಣೆ ಒಂದು ಆರಂಭವನ್ನು ನೀಡಿದ್ದೀವಿ. ಅವರಿಗೆ ಆ ದೇವರು ಅಷ್ಟ ಆರೋಗ್ಯ ಐಶ್ವರ್ಯವನ್ನು ನೀಡಿ ಕಾಪಾಡಲಿ.
ರಾಜಕೀಯದಲ್ಲಿ ಅವರು ಇನ್ನಷ್ಟು ಉತ್ತುಂಗಕ್ಕೆ ಏರ್ಲಿ ಅಂತೇಳಿ ಈ ಸಂದರ್ಭದಲ್ಲಿ ಎಲ್ಲರ ಪರವಾಗಿ ಶುಭಾಶಯಗಳನ್ನು ಕೋರ್ತಾ ಇದ್ದೆ. ನಮ್ಮ NRS ಅಂತಾನೆ ಖ್ಯಾತಿಯಾಗಿರುವಂತಹ ಸತ್ಯಣ್ಣನವರ ಹುಟ್ಟುಹಬ್ಬ ನಾಳೆ ಇರೋದು. ಆದರೆ ಒಂದಿನ ಮುಂಚಿತವಾಗಿ, ಯಾಕಂದ್ರೆ ನಾಳೆ ಅವರು ತುಂಬಾ ಬಹಳಷ್ಟು ಅವರು ಬ್ಯುಸಿ ಆಗಿರ್ತಾರೆ ಅಂತ ಹೇಳ್ಬಿಟ್ಟು ಒಂದಿನ ಮುಂಚಿತವಾಗಿ ನಾವೆಲ್ಲರೂ ಸೇರಿ ಇವತ್ತು ಆಚರಣೆ ಸರಳವಾಗಿ ಬಹಳಷ್ಟು ವಿಜೃಂಭಣೆಯಿಂದ ಆಚರಣೆ ಮಾಡ್ತಾ ಇದ್ವಿ. ಅವರಿಗೆ ಆ ದೇವರು ಒಳ್ಳೆಯ ಆರೋಗ್ಯ ಐಶ್ವರ್ಯ ಅಂತಸ್ತು ಕೊಟ್ಟು ರಾಜಕೀಯದಲ್ಲಿ ಉನ್ನತ ಹುದ್ದೆಗೆ ಹೋಗಿ ನಮ್ಮ ಮುಳಬಾಗಿಲು ತಾಲೂಕಿನ ಸೇವೆ ಮಾಡಬೇಕು ಅಂತ ಹೇಳ್ಬಿಟ್ಟು ಆ ಭಗವಂತನಲ್ಲಿ ಕೇಳ್ಕೊಳ್ತಾ ನಾನು ಹೆಣ್ಮಾತು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ಏನಿವತ್ತು ನಮ್ಮ ಸ್ನೇಹ ಬಳಗ ಅಂತ ಅಂದ್ಬಿಟ್ಟು ಒಂದು ಬಳಗ ಮಾಡ್ಕೊಂಡಿದ್ದೀವಿ. ಅದರಲ್ಲಿ ನಮ್ಮೆಲ್ಲರ ಆತ್ಮೀಯ ಸ್ನೇಹಿತ ಆದಂಥ NRS ಸತ್ಯಣ್ಣ ಅವರದ ಹುಟ್ಟುಹಬ್ಬವನ್ನು ಈ ದಿವಸ ಮುಂಚಿತವಾಗಿ ನಾವು ಆಚರಣೆ ಮಾಡ್ತಿದ್ದೀವಿ. ಹೇಳ್ಬೇಕಂದ್ರೆ ಅವರು ಒಂಥರ ನಮ್ಮೆಲ್ಲರ ಒಡನಾಟ ಅವರು. ಯಾಕಂದರೆ ರಾಜಕೀಯವಾಗಿ ಈಗ ಒಂದು ಉತ್ತಮವಾದ ಅತ್ಯುನ್ನತ ಸ್ಥಾನಕ್ಕೆ ಏರ್ತಿರುವಾಗ ಸ್ನೇಹಿತರನ್ನ ಯಾರನ್ನೂ ಬಿಟ್ಕೊಡ್ದಿರಾ ಎಲ್ಲರ ಜೊತೆ ಒಳ್ಳೆ ಒಂದು ಸಣ್ಣ ಹುಡುಗನ ಥರ ಬೆಡ್ತು ಎಲ್ಲರ ಜೊತೆ ತುಂಬ ಇದರಲ್ಲಿರ್ತಾರೆ, ಆತ್ಮೀಯತೆಯಿಂದ ಇರ್ತಾರೆ. ಇವತ್ತು ಅವರ ಹುಟ್ಟುಹಬ್ಬವನ್ನು ನಾವೆಲ್ಲರೂ ನಮ್ಮ ಸ್ನೇಹ ಬಳಗದಿಂದ ಆಚರಣೆ ಮಾಡ್ತಿದ್ದೀವಿ. ಅವ್ರಿಗೆ ಭಗವಂತ ರಾಜಕೀಯದಲ್ಲಿ ಒಂದು ಅತ್ಯುನ್ನತ ಸ್ಥಾನಕ್ಕೆ ಏರ್ಲಿ ಅಂತ ಅಂದ್ಬಿಟ್ಟು ಪ್ರಸ್ತುತ ಅವರ ಹುಟ್ಟುಹಬ್ಬಕ್ಕೆ ಶುಭಾಶಯ ಕೋರ್ತಿದ್ದೀವಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ದಿನ ನಮ್ಮ NRS ಸತ್ಯಣ್ಣ ಅವರ ಹುಟ್ಟುಹಬ್ಬವನ್ನ ಬಹಳ ವಿಜೃಂಭಣೆಯಿಂದ ಆಚರಣೆ ಮಾಡ್ತಾ ಇದ್ದೀವಿ. ನಾನು ತುಂಬಾ ಗಮನಿಸಿದ ವಿಚಾರ ಅಂತಂತಂದ್ರೆ NRS ಸತ್ಯಣ್ಣ ಅವರು ಮುಳಬಾಗ್ಲಲ್ಲಿ ಒಂದು ಬ್ರ್ಯಾಂಡ್ ಆಗಿ ಈಗ ಹೊರಹೊಮ್ಮಿದ್ದಾರೆ. ಈ ಒಂದು ಹುಟ್ಟುಹಬ್ಬದ ಪ್ರಯುಕ್ತ ನಾನು NRS ಸತ್ಯಣ್ಣ ಅವರ ಒಬ್ಬ ಅಭಿಮಾನಿಯಾಗಿ ಕೂಡ, ಅಣ್ಣ ನಿಮ್ಮ ಅಭಿಮಾನಿಗಳು ತುಂಬಾ ಜನ ನಿಮ್ಮ ಫಾಲೋವರ್ಸ್ ಆಗ್ಬಿಟ್ಟಿದ್ದಾರೆ. ಇತ್ತೀಚೆಗೆ ತಾಲೂಕಿನಲ್ಲಿ ಒಳ್ಳೆ ಹೆಸರು ಮಾಡ್ತಾ ಇದ್ದೀರಾ, ನಿಮ್ಮನ್ನು ಅನುಸರಿಸ್ತಾ ಇದ್ದಾರೆ ಕೂಡ. ಈ ಒಂದು ನಿಟ್ಟಿನಲ್ಲಿ ಅವರಿಗೆ ಒಂದು ವಿಶೇಷವಾಗಿರ್ತಕ್ಕಂಥ ಒಂದು ಸ್ಥಾನಮಾನ ರಾಜಕೀಯ ಪಕ್ಷಗಳು ಅವರನ್ನು ಗುರುತಿಸಬೇಕು. ಯಾಕಂತಂದ್ರೆ ಅವರ ಅನುಚರರು ಅಷ್ಟೇ ಅಲ್ಲ, ಅವ್ರದೇ ಆಗಿರ್ತಕ್ಕಂಥ ಒಂದು ಮತ ಬ್ಯಾಂಕು ಮುಳಬಾಗಿಲು ತಾಲೂಕಿನಲ್ಲಿ ಹೊರಹೊಮ್ಮಿದೆ. ಹಾಗಾಗಿ ರಾಜಕೀಯ ಪಕ್ಷಗಳು ಕೂಡ ಅವ್ರ ಕಡೆ ತುಂಬಾ ಸೂಕ್ಷ್ಮವಾಗಿ ಗಮನ ಹರಿಸಿ ಅವ್ರಿಗೆ ಒಂದು ಪ್ರಮುಖವಾದ ಹುದ್ದೆಯನ್ನ ನೀಡೋದ್ರಲ್ಲಿ ಯಾವುದೇ ಸಂಶಯ ಇಲ್ಲ, ಗುರುತಿಸಬೇಕು ಕೂಡ ಅಂತ ನಾನು ಈ ಒಂದು ಸಂದರ್ಭದಲ್ಲಿ ಬಯಸ್ತಾ ಇದ್ದೀನಿ. ಹುಟ್ಟುಹಬ್ಬದ ಶುಭಾಶಯಗಳನ್ನ. ದೇವರು ನಿಮಗೆ ಆರೋಗ್ಯ, ಆಯಸ್ಸು, ಐಶ್ವರ್ಯ ಎಲ್ಲವನ್ನು ಕೊಡಲಿ. ಧನ್ಯವಾದಗಳು. ಈ ದಿನ ನಮ್ಮ ನೆಚ್ಚಿನ ಗೆಳೆಯರಾದ NR ಸತ್ಯಣ್ಣ ಅವರ ಹುಟ್ಟುಹಬ್ಬಕ್ಕೆ ನಮ್ಮ ಗೆಳೆಯರ ಬಳಗ ಎಲ್ಲ ಸೇರಿ ಇವತ್ತು ಅವ್ರಿಗೆ ಶುಭಾಶಯ ಕೊಡ್ತಾ ಇದ್ದೀವಿ. ಅವ್ರಿಗೆ ದೇವರು ಆರೋಗ್ಯ ಐಶ್ವರ್ಯ ಎಲ್ಲ ಕೊಟ್ಟು ಕಾಪಾಡಿ ಅವ್ರ ರಾಜಕೀಯದಲ್ಲಿ ಇನ್ನೂ ಉನ್ನತ ಸ್ಥಿತಿ ಏರಿ ಇನ್ನೂ ಹೆಚ್ಚಿನ ಸಮಾಜ ಸೇವೆ ಮತ್ತು ರೈತರ ಸೇವೆ ಮಾಡಬೇಕು ಅಂತ ನಮ್ಮೆಲ್ಲರ ಪರವಾಗಿ ಅವ್ರನ್ನ ಆ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತೀವಿ. ಮೊದಲಿಗೆ ಸತ್ಯಣ್ಣ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನು ಬಯಸ್ತಾ ಇದ್ದೀವಿ. ಇಲ್ಲಿ ಸೇರಿ ಎಲ್ಲ ಸೀನಿಯರ್ಸು, ನಮ್ಮ ಹಿರಿಯರಿದ್ದಾರೆ, ಎಲ್ಲರ ಪರವಾಗಿ ಸತ್ಯಣ್ಣ ಅವರಿಗೆ ಮೊದಲಿಗೆ ಹುಟ್ಟುಹಬ್ಬವನ್ನು ವಿಶ್ ಮಾಡ್ತಾ ಇದ್ದೀವಿ. ಸತ್ಯಣ್ಣ ಅಂದ ತಕ್ಷಣ ಅವರೇನೋ ನಮ್ಮ ತಾಲೂಕು ಹೊಸಬ್ರೇನಲ್ಲ, ಊರಲ್ಲಿ ಸತ್ಯಣ್ಣ ಅವರು ಅಭಿಮಾನ ಬಳಗ ಇದ್ದೇ ಇರ್ತದೆ. ಇನ್ನು ನಾಳೆ ಅವ್ರು ಸಿಗಲ್ಲ ನಮಗೆ ಕೈಗೆ, ಅದಕ್ಕೋಸ್ಕರ ಇವಾಗೆಲ್ಲ ನಮ್ಮ ಸೀನಿಯರ್ಸ್ ಎಲ್ಲ ಸೇರಿಕೊಂಡು ಇವತ್ತು ಅಣ್ಣ ಅವರಿಗೆ ಒಂದು ಚಿಕ್ಕದಾಗಿ ಒಂದು ಬರ್ಡೇ ವಿಷಯನ್ನು ಮಾಡ್ತಾ ಇದ್ದೀವಿ. ಇಂಥ ಬರ್ಡೇಗಳನ್ನ ಅಣ್ಣವ್ರು ಇನ್ನೂ ಸುಮಾರು ಎಷ್ಟೋ ಮಾಡ್ಕೋಬೇಕಂತ ಎಲ್ಲರ ಪರವಾಗಿ ಹಾಗೂ ನನ್ನ ವೈಯಕ್ತಿಕವಾಗಿ ಇಂಥ ನೂರೊಂದು ಹಬ್ಬಗಳನ್ನು ಮಾಡ್ಕೋಬೇಕಂತ ಹೇಳ್ಬಿಟ್ಟು ನಾನು ಬಯಸ್ತಾ ಇದ್ದೀನಿ.